ಸುಮಾರು 500 ವರ್ಷಗಳ ಹಿಂದೆ ಉಳ್ಳಾಲ ಸಾಮ್ರಾಜ್ಯವನ್ನು ಆಳಿದ್ದಾಳೆ ಎನ್ನಲಾಗುವ ವೀರರಾಣಿ ಅಬ್ಬಕ್ಕ ಆರಾಧಿಸುತ್ತಿದ್ದ ಶ್ರದ್ಧಾ ಕೇಂದ್ರಕ್ಕೆ ತಿಳಿದುಕೊಳ್ಳುವ ಉದ್ದೇಶದಿಂದ ಉಳ್ಳಾಲ ತಾಲೂಕಿನಲ್ಲಿ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ರಾಣಿ ಅಬ್ಬಕ್ಕ ಕಾರ್ಯಪಡೆಯ ಆಶ್ರಯದಲ್ಲಿ ಉಳ್ಳಾಲದ ವೀರರಾಣಿ ಅಬ್ಬಕ್ಕನ ಅರಮನೆ ಎಂದು ತಿಳಿದು ಬಂದ ಉಳ್ಳಾಲ ಬಸ್ತಿಪಡ್ಪುವಿನ ಶೇಖರ ಕಿಣಿಯವರ ಕುಟುಂಬದ ಮನೆಯಲ್ಲಿ 5 ದಿನಗಳ ಕಾಲ ನಡೆಸಲಾದ ಅಷ್ಟಮಂಗಲ ಪ್ರಶ್ನೆಯ ಕೊನೆಯಲ್ಲಿ ಹಲವಾರು ವಿಚಾರಗಳು ಬೆಳಕಿಗೆ ಬಂದಿತ್ತು. ಕಾರ್ಯಪಡೆ ಒಂದೊಂದನ್ನೇ ಅಸ್ತಿತ್ವಕ್ಕೆ ತರಲು ನಿರ್ಧಾರ ಮಾಡಿದೆ. ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದ ವಿಚಾರಗಳನ್ನು ಪಾಲಿಸಿದರೆ ಮುಂದಿನ ದಿನಗಳಲ್ಲಿ ಸ್ವಸ್ಥ ಉಳ್ಳಾಲ ಮೂಡಿಬರಲಿದೆ ಎಂಬ ಅಭಿಪ್ರಾಯವು ಚಿಂತನೆಯಲ್ಲಿ ತಿಳಿದು ಬಂದಿದೆ ಎನ್ನಲಾಗಿದೆ. ಕುಂಬಳಿಯ ಸಜೇಶ್ ಪುದ್ವಾಳ್, ಸತೀಶ್ ಪಣಿಕರ್ ಮತ್ತು ಹಿರಿಯರಾದ ಗೋಪಾಲಕೃಷ್ಣ ಪಣಿಕರ್ ಎಂಬ ಮೂವರು ಪ್ರಶ್ನಾ ಚಿಂತನವನ್ನು ನಡೆಸಿಕೊಟ್ಟಿದ್ದಾರೆ. ಅಷ್ಟಮಂಗಲ ಪ್ರಶ್ನೆ ಆರಂಭವಾದ ಬಳಿಕ ವೀರರಾಣಿ ಅಬ್ಬಕ್ಕನ ಅರಮನೆಯನ್ನು ವೀಕ್ಷಿಸಲು ಬರುವ ಆಸಕ್ತರ ಸಂಖ್ಯೆಯು ಹೆಚ್ಚಾಗುತ್ತಿದ್ದು 500 ವರ್ಷಗಳ ಹಿಂದಿನ ರಚನೆಯನ್ನು ಕಂಡು ಆಶ್ಚರ್ಯಪಡುತ್ತಿದ್ದಾರೆ. ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಅಧ್ಯಕ್ಷರಾದ ನ್ಯಾಯವಾದಿ ಬಿ ರವೀಂದ್ರನಾಥ್ ರೈ, ಮೂಡಬಿದ್ರೆಯ ಸ್ವಶ್ರೀ ಭಟ್ಟಾರಕ ಸ್ವಾಮೀಜಿ, ಕಂಕನಾಡಿ ಗರಡಿ ಕ್ಷೇತ್ರದ ಅಧ್ಯಕ್ಷರಾದ ಚಿತ್ತರಂಜನ್ ಗರೋಡಿ ಸೇರಿದಂತೆ ಹಲವಾರು ಗಣ್ಯರು ವೀಕ್ಷಣೆ ನಡೆಸಿ ಪ್ರಶ್ನಾ ಚಿಂತನದಲ್ಲಿ ಪಾಲ್ಗೊಂಡಿದ್ದಾರೆ. ನೋಡಿ ಆ ಹಾರಿವಾಣದಲ್ಲಿ ಹೌದಾ, ಇದರಲ್ಲಿದೆ ಅದು ಎರಡು ನಮ್ಮಲ್ಲಿ ಹಳೆ ಕಾಲದಿಂದ ಇತ್ತದು. ಅಲ್ಲ, ಹೆಡೆ ಇರುವುದಿಲ್ಲ. ಇದು ನಮ್ಮ ಮೂಲ ನರಸಿಂಹ ಪ್ರಹ್ಲಾದ ಅವನ ಕಾಲಲ್ಲಿ ಕೈ ಮುಗಿದು. ಇದು ಜಗತ್ತಿನಲ್ಲಿ ಇರಲಿಲ್ಲ. ಇದು ವಾಸ್ತು ಕಂಬ. ಇದು ಹಳೆ ಕಳಂಬಿ. ಬಂಡಾರ ಇಲ್ಲಿತ್ತಂತ ಅದು ಪ್ರಶ್ನೆ ಬಂದ. ಮತ್ತೆ ಎಲ್ಲ ಹಬ್ಬಕ್ಕ ಅವರವರಿಗೆ ಇದು ಮಾಡಿದೆ. ಇಲ್ಲಿಂದ ಹೋಗ್ತಿತ್ತು ಅಂತೇಳಿ. ನಿಮ್ಮ ಹಳೆದು ಲೇಬರ್ ರೂಮ್ ರವೀನಾಥ್ ಮೇಲೆ ಹಾಲ್ ಉಂಟು, 8 ಕೋಣೆ ಎಲ್ಲ ಉಂಟು ಮೇಲೆ ಮಾಡಿ. ಈ ಕಡೆ ಹೋದ್ರೆ ಆ ಕಡೆ ಬರ್ಬೋದು. ಉಳ್ಳಾಲಕ್ಕೆ 3ನೇ ಹಬ್ಬಕ್ಕ ಇದು ಕತೆ ಆಗುದು. 3ನೇ ಹಬ್ಬಕ್ಕ 3 ಜನ ಹಬ್ಬಕ್ಕ ಆಗಿದ್ದಾರೆ. ಅದರಲ್ಲಿ 3ನೇ ಹಬ್ಬಕ್ಕೆ ಜಾಸ್ತಿ ಪ್ರಖ್ಯಾತ. ಅವರ ಕಾಲದಲ್ಲಿ ಈ ಉಳ್ಳಾಲಕ್ಕೆ ಬೆಂಕಿ ಹಾಕಿದ್ದಾರೆ. ಅವರು ಕೇವಲ 300 ಜನ ಸೈನಿಕರು ಎತ್ತಿಗೆ ಬೆಂಕಿ ಕಟ್ಟಿ ಅವರ 3000 ಜನ ಸೈನಿಕರು ಸೋಲಿಸಿದ್ರು. ಆವಾಗ ಉಳ್ಳಾಲ ರಾಣಿ 2 ಬಾರಿ ಸೋಲಿಸಿದ್ದಾರೆ. ಅವರಿಗೆ ತುಂಬ ನಷ್ಟ ಮಾಡಿದ್ದಾರೆ. ಆವಾಗ ಇಲ್ಲಿಯ ಸಮುದಾಯ, ಹಿಂದೂ ಸಮುದಾಯ ಮತ್ತು ಮುಸ್ಲಿಂ ಸಮುದಾಯ ಎಲ್ಲ ಸೇರಿ ಅವರ ಸೈನಿಕರಾಗಿತ್ತು. ಹಾಗೆ 2 ಸರಿ ಗೆಲುವು ಮಾಡಿದರು. ವೀರರಾಣಿ ಅಬ್ಬಕ್ಕ ಆರಾಧಿಸುತ್ತಿದ್ದ ರಕ್ತೇಶ್ವರಿ ಮಾತೆಯ ಜೀರ್ಣೋದ್ಧಾರಕ್ಕೆ ಕೆರೆಯ ಸಂರಕ್ಷಣೆ ಕೂಡ ನಡೆಯಬೇಕಾಗಿದೆ. ಈ ಕುರಿತು ಮೂಡಕ್ಕೆ ಮನವಿ ಸಲ್ಲಿಸುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸಮಿತಿ ಅಂದ್ರಾಸು ಉಳ್ಳಾಲ್ ತಿಳಿಸಿದ್ದಾರೆ. ರಾಣಿ ಅಬ್ಬಕ್ಕ ಬಹಳಷ್ಟು ಭಕ್ತಿಯಿಂದ ಸೇವೆ ನೀಡುತ್ತಿದ್ದ ಉಳ್ಳಾಲದ ಉಳಿಯ ಕ್ಷೇತ್ರ, ಶ್ರೀ ಚೀರುಂಬ ಭಗವತಿ ಕ್ಷೇತ್ರ, ಪುತ್ತಿಗೆ ಸೋಮನಾಥ ದೇವಸ್ಥಾನ, ಶ್ರೀ ವ್ಯಾಘ್ರಚಾಮುಂಡೇಶ್ವರಿ ಕ್ಷೇತ್ರ ಉಳ್ಳಾಲ, ಮಲರಾಯ ದೇವಸ್ಥಾನ, ಸಜ್ಜಿಪದ ಸುಬ್ರಹ್ಮಣ್ಯ ದೇವಸ್ಥಾನ, ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಕೋಟ್ರಗುತ್ತು ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಅಡ್ಕ ಭಗವತಿ ಕ್ಷೇತ್ರ, ಸೀತಾರಾಮ ದೇವಸ್ಥಾನ ಉಳ್ಳಾಲ, ಶ್ರೀ ವೀರಭದ್ರ ದೇವಸ್ಥಾನ, ಸೋಮನಾಥ ಚಾವಡಿ, ಕದ್ರಿಮಠ, ಕೊಂಡೆಊರು, ಮೂಡಬಿದ್ರೆಯ ಜೈನ ಬಸದಿ ಹೀಗೆ ಹಲವು ಕ್ಷೇತ್ರಗಳಿಗೆ ನಿವೃತ್ತಿ ರಾಶಿಯ ಹರಕೆಗಳನ್ನು ಸಲ್ಲಿಸಲು ನಿರ್ಧರಿಸಲಾಗಿದೆ. ಈ ಎಲ್ಲ ಸಂಕಲ್ಪಗಳು ಈಡೇರಿದರೆ ನಾಡಿಗೆ ಸುಭಿಕ್ಷೆಯಾಗುತ್ತದೆ ಎಂದು ಚಿಂತನೆಯಲ್ಲಿ ತಿಳಿದು ಬಂದ ವಿಚಾರ. ಈ ಕುರಿತು ನಮಗೆ ಸಂತೋಷವಿದೆ ಎಂದು ಮಾರ್ಗದರ್ಶಕರಾದ ಕೊಂಡೆವರು ಶ್ರೀಗಳು ತಿಳಿಸಿದ್ದಾರೆ. ಇವತ್ತು ನಾವೆಲ್ಲ ರಾಣಿ ಅಬ್ಬಕ್ಕ ಅವರ ಅರಮನೆಗೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳ ಬಗ್ಗೆ ಅಷ್ಟಮಂಗಲ ಪ್ರಶ್ನಾ ಚಿಂತನೆಯನ್ನು ಮಾಡಿ ಇವತ್ತೀಗ ಅದನ್ನು ಒಂದು ಹಂತಕ್ಕೆ ಸಮಾಪ್ತಿಗೆ ನಾವೆಲ್ಲ ಇಲ್ಲಿ ಕೊನೆಯ ರಾಶಿಯೆಲ್ಲ ಇಟ್ಟು ನೋಡಿದ್ದೇವೆ. ಪ್ರಶ್ನೆ ಚಿಂತನೆ ಮಾಡುವುದು ಊರಿಗೆ ಕ್ಷೇಮ ಆಗಬೇಕು ಅಂತ. ಹಾಗಾಗಿ ಈ ಊರಿನ ಕ್ಷೇಮದ ವಿಷಯದಲ್ಲಿ ನಾವೆಲ್ಲ ಲೋಕಾಹ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತೇವೆ. ಅದು ನಮ್ಮ ಹೃದಯದಲ್ಲಿ ಅಂಥ ಭಾವನೆ ಜಾಗೃತಿಯಾಗಬೇಕು.
ಎಲ್ಲರ ಇಡೀ ಲೋಕಕ್ಕೆ ಒಳ್ಳೆಯದಾಗಬೇಕು. ನಮ್ಮ ಸುತ್ತಮುತ್ತ ನಮ್ಮ ವ್ಯವಹಾರದಲ್ಲಿ ಸಂಬಂಧದಲ್ಲಿ ಸಂಪರ್ಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಇದು ಅನ್ವಯ ಮಾಡಿ ನಮ್ಮ ಅಂತರಂಗವನ್ನು ಅಷ್ಟು ವಿಶಾಲವಾಗ್ತಾ ಬೆಳೆಸಬೇಕು. ಜೊತೆಗೆ ಇಂತಹ ಒಂದು ಕಾರ್ಯ ನಮ್ಮ ಊರಿಗೆ ಮಹಾರಾಣಿಯಾಗಿದ್ದುಕೊಂಡು ಶತ್ರುಗಳ ವಿರುದ್ಧ ಹೋರಾಟ ಮಾಡಿ ನಮ್ಮ ದೇಶವನ್ನು ರಕ್ಷಣೆ ಮಾಡಿದಂಥವರಿಗೆ ಅವರಿಗೆ ಕ್ಷೇಮ ಉಂಟು ಮಾಡಬೇಕು, ಅವರ ಆತ್ಮಕ್ಕೆ ಸದ್ಗತಿ ಉಂಟು ಮಾಡಬೇಕು. ಹಾಗೆ ಪುರಾತನವಾಗಿ ಹಿಂದಿನ ಹಿರಿಯರೆಲ್ಲ ನಡ್ಕೊಂಡು ಬಂದಂಥ ದಾರಿಯನ್ನು ಮತ್ತೆ ನಾವು ಪುನಃ ಆ ದಾರಿಯನ್ನೇ ಮತ್ತೆ ಆಯ್ಕೆ ಮಾಡಿಕೊಂಡು ಈ ಕಾಲಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ಅನುಸರಿಸಿಕೊಂಡು ಮುಂದೆ ಹೋಗಬೇಕು. ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಅನುಸರಿಸಿತೋ ಅಷ್ಟರ ಮಟ್ಟಿಗೆ ಅನುಸರಿಸುವಂತಹ ಸ್ಥಿತಿ ಇವತ್ತಿಗೆ ಇಲ್ಲ. ಆದರೆ ಈ ಕಾಲಕ್ಕೆ ಯೋಗ್ಯವಾಗಿ ಆ ಪರಂಪರೆಯನ್ನು, ಅದರ ಮರ್ಯಾದೆಯನ್ನು ಎತ್ತಿ ಹಿಡಿಯುವ ರೀತಿಯಲ್ಲಿ ನಾವೆಲ್ಲ ಒಗ್ಗೂಡಬೇಕು. ಜೊತೆಗೆ ಏನೆಲ್ಲ ಇವತ್ತು ಕೊನೆಗೆ ನಿರ್ಣಯವನ್ನು ಕೈಗೊಂಡಿದ್ದೆವೋ ಆ ನಿರ್ಣಯಕ್ಕೆ ನಾವು ಸೇರುವುದಲ್ಲದೆ ಇದೇ ರೀತಿಯ ಒಳ್ಳೆಯ ಮನಸ್ಸುಗಳನ್ನು ಸೇರಿಸುವ ಮೂಲಕ ಒಂದು ದೊಡ್ಡ ಒಂದು ವೈಭವಕ್ಕೆ ಚಾಲನೆಯಾಗಬೇಕು. ಒಂದು ಪರಂಪರಾಗತವಾಗಿ ಬಂದಿರುವಂಥ ಒಂದು ಒಳ್ಳೆಯ ವ್ಯವಸ್ಥೆ ನಮ್ಮ ಸನಾತನ ಸಂಸ್ಕೃತಿಯ ರಕ್ಷಣೆಗೆ ಅದು ಬಲ. ಹಾಗಾಗಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಸಮಾನ ಮನಸ್ಕರಾಗಿ ಇನ್ನೂ ಅನೇಕರನ್ನು ಅದೇ ಮನಸ್ಸಿನ ಜೊತೆಗೆ ಜೋಡಿಸಿ ಏನೆಲ್ಲ ಸಂಕಲ್ಪ ಮಾಡಿದೆಯೋ ಆ ಕಾರ್ಯವನ್ನು ಒಗ್ಗೂಡಿ ಮಾಡೋಣ. ಆ ಮೂಲಕ ನಮ್ಮ ಸನಾತನ ಧರ್ಮಕ್ಕೆ ಶಕ್ತಿ ತುಂಬುವ ಕೆಲಸವನ್ನು ಮಾಡೋಣ, ಊರಿಗೆ ಕ್ಷೇಮ ಉಂಟಾಗುವ ಕೆಲಸವನ್ನು ಮಾಡೋಣ. ಜೊತೆಯಾಗಿ ನಮ್ಮ ಸೋಮನಾಥ ದೇವರು ಇಲ್ಲಿನ ಬಹಳ ದೊಡ್ಡ ದೇವರು, ನಮ್ಮೆಲ್ಲ ಒಂದು ದೊಡ್ಡ ಮಹಾಗಣೆಯ ದೊಡ್ಡ ಒಂದು ಶಕ್ತಿ ಕೇಂದ್ರ ನಮ್ಮೆಲ್ಲರದು. ಹಾಗಾಗಿ ಅಲ್ಲಿ ಮಹಾರುದ್ರಯಾಗ ಮಾಡಬೇಕು ಅಂತ ಈಗ ನಾವು ಇಲ್ಲಿ ಯೋಚನೆ ಮಾಡಿದ್ದೇವೆ. ಇನ್ನು ಅಲ್ಲಿಯ ಪದಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಮಾಲೋಚನೆ ಮಾಡಿಕೊಂಡು ಎಲ್ಲರೂ ಒಟ್ಟು ಸೇರಿ ಸಮಾಲೋಚನೆ ಮಾಡಿಕೊಂಡು ಆ ದೇವರ ಸಾನ್ನಿಧ್ಯ ವೃದ್ಧಿ ಆಗಬೇಕು. ಏನೆಲ್ಲ ದೇವರಿಗೆ ಅಕಸ್ಮಾತ್ ಏನಾದರೂ ನಮ್ಮ ಅಥವಾ ನಮ್ಮ ಎಲ್ಲರ ಪರವಾಗಿ ಏನಾದರೂ ಆಗಿರುವಂತಹ ತೊಂದರೆಗಳಿದ್ದರೆ, ದೋಷಗಳಿದ್ದರೆ, ತಪ್ಪುಗಳಿದ್ದರೆ ಅದನ್ನು ದೇವರು ಕ್ಷಮಿಸುವಂತಾಗಬೇಕು. ಮಾತ್ರವಲ್ಲ, ಇನ್ನಷ್ಟು ಒಳ್ಳೆಯ ಕೆಲಸಗಳಲ್ಲಿ ನಡೆಯುವಂತಾಗಬೇಕು. ಆ ಮೂಲಕ ಊರಿಗೆ ಕ್ಷೇಮ ಆಗಬೇಕು ಅಂತ ಯೋಚನೆ ಮಾಡಿಕೊಂಡು ನಾವು ಮುಂದುವರಿಯೋಣ. ಅಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಷಯಕ್ಕಾದ ಕಾರಣ ಅಲ್ಲಿ ಆಡಳಿತ ಸಮಿತಿಯನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆಯ ತಂಡ ರಚನೆ ಮಾಡಿಕೊಂಡು ಮುಂದುವರಿಯೋಣ. ಹಾಗೆ ದೇವರು ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಿ. ಮುಂದೆಯೂ ಈ ಊರಿಗೆ ಕ್ಷೇಮ ಆಗುವಂತಹ ಒಳ್ಳೊಳ್ಳೆ ಕೆಲಸ ಮಾಡುವ ಮೂಲಕ ನಾವೆಲ್ಲ ಧರ್ಮಕ್ಕೆ ಶಕ್ತಿ ತುಂಬುವಂಥ ಕೆಲಸ ಮಾಡೋಣ. ದೇವರನ್ನು ಗ್ರಹಿಸಿ ಅಂತ ಪ್ರಾರ್ಥನೆ.